ಡ್ರೀಮ್ ಈಸ್ ಎವ್ರಿಥಿಂಗ್. ಜೀವನದಲ್ಲಿ ಏನಾದ್ರೂ ಸಾಧಿಸ್ಬೇಕಾ, ದೊಡ್ಡ ಕನಸನ್ನ ಕಾಣೋ. ಒಬ್ಬ ಬಡವ ಶ್ರೀಮಂತನಾಗ್ಬೇಕಾದ್ರೆ ಆತನಿಗೊಂದು ಕನಸು ಬೇಕು. ಒಬ್ಬ ಆರ್ಡಿನರಿ ಮನುಷ್ಯನನ್ನ ಎಕ್ಸ್ಟ್ರಾರ್ಡಿನರಿ ಮನುಷ್ಯನನ್ನಾಗಿ ಮಾಡ್ಬೇಕಂದ್ರೆ ಆತನಿಗೊಂದು ಕನಸು ಬೇಕು. ಡ್ರೀಮ್ ಈಸ್ ಎವ್ರಿಥಿಂಗ್. ಈ ಡ್ರೀಮ್ಗಿಂತ ದೊಡ್ಡದು ಯಾವುದೂ ಇಲ್ಲ ಈ ಜಗತ್ತಲ್ಲಿ. ಮನುಷ್ಯನಿಗೂ ಮಿಕ್ಕ ಪ್ರಾಣಿಗಳಿಗೂ ವ್ಯತ್ಯಾಸ ಒಂದೇ. ಮನುಷ್ಯ ಕನಸನ್ನ ಕಾಣಬಲ್ಲ, ಅದನ್ನ ಸಾಧಿಸಬಲ್ಲ. ಡ್ರೀಮ್ ಅಂದ್ರೆ ಕೇವಲ ನಾನ್ ಟಾಪರ್ ಆಗ್ಬೇಕು ಅಂತ ಕನಸಲ್ಲಿ ಟಾಪರ್ ಆಗೋದಲ್ಲ. ಟಾಪರ್ ಅಂದ್ಮೇಲೆ ಟಾಪರ್ ಲಿಸ್ಟ್ ಅಲ್ಲಿ ನಿನ್ನ ಹೆಸರು ಟಾಪ್ ಅಲ್ಲಿ ಇರ್ಬೇಕು. ಆ ಕನಸನ್ನ ಸುಮ್ನೆ ಬಿಟ್ಬಿಡೋಕಾಗಲ್ಲ. ಕೆಲವ್ರ ಡ್ರೀಮ್ ಹೇಗಿರುತ್ತಂದ್ರೆ ನಾನ್ ಚಾಂಪಿಯನ್ ಆಗ್ಬೇಕು ಅನ್ನೋದು. ಆ ಡ್ರೀಮ್ ಆತನನ್ನ ಮಲ್ಗೋಕೆ ಬಿಡಲ್ಲ. ನನ್ನ ಕನಸು ಬಿಟ್ಕೊಡೋ ಮಾತೇ ಇಲ್ಲ. ನನ್ನ ಡ್ರೀಮ್ ನ ರೀಚ್ ಆಗಿಲ್ಲ ಅಂದ್ರೆ ಮುಂದೆ ಏನು ಅನ್ನೋ ಪ್ರಶ್ನೆ ಕೂಡ ಬರಬಾರ್ದು. ಕನಸನ್ನ ಕಂಡಿದ್ದೀನಿ, ಪೂರ್ತಿ ಮಾಡೇ ಮಾಡ್ತೀನಿ, ಅದಷ್ಟೇ ಮೈಂಡ್ ಅಲ್ಲಿ ಇರ್ಬೇಕು. ನನ್ನ ಕನಸಿಗೋಸ್ಕರ ಎಷ್ಟು ಓದ್ಬೇಕೋ ಓದ್ತೀನಿ, ಎಷ್ಟು ಬರಿಬೇಕೋ ಬರಿತೀನಿ, ಅದ್ಯಾವ ಸ್ಕಿಲ್ಸ್ ನ ಡೆವಲಪ್ ಮಾಡ್ಕೊಳ್ಬೇಕೋ ಮಾಡ್ಕೊಳ್ತೀನಿ. ಇಲ್ಲಿ ಕನಸನ್ನ ನನಸು ಮಾಡ್ಕೊಳ್ಳೋ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿರೋದು ನನ್ ಮೇಲೆ. ಯಾಕಂದ್ರೆ ಆ ಕನಸು ನಂದು. 4 ಗೋಡೆಗಳ ಮಧ್ಯೆ ನೀನ್ ಏನ್ ಮಾಡ್ತೀಯ ಅನ್ನೋದು ಈ ಜಗತ್ತಿಗೆ ಬೇಕಾಗಿಲ್ಲ. ಓದೋದು ಅದು ನಿನ್ನ ಜವಾಬ್ದಾರಿ. ಇವತ್ ನೀನ್ ಎಲ್ಲೇ ಇರೋ, ಹೇಗೆ ಇರೋ, ಮುಂದೆ ನಿನ್ ಲೈಫ್ ಹೇಗೆ ಇದ್ರೋ ಅದಕ್ಕೆ ನೀನ್ ಮಾತ್ರನೇ ಕಾರಣ. ನಿನ್ನ ಫೇಲ್ಯೂರ್ ಈ ಜಗತ್ತಿಗೆ ಹೇಳೋದು ನೀನು ಫೋಕಸ್ಡ್ ಆಗಿಲ್ಲ ಅಂತ. ನಿನ್ನ ಕನ್ಸಿಸ್ಟೆನ್ಸಿ ಪ್ರೂವ್ ಮಾಡುತ್ತೆ ಯಾವ ಕೆಲಸದಲ್ಲಿ ಎಷ್ಟು ಫೋಕಸ್ ಆಗಿದೆಯಾ ಅಂತ. ಅಸ್ಲಿಗೆ ನಿನ್ನ ಫೋಕಸ್ ಎಲ್ಲಿದೆ? ಈ ಟೈಮ್ ನಿಂದು. ಅಂದ್ಕೊಂಡಿರೋದನ್ನ ಇಂಪ್ಲಿಮೆಂಟ್ ಮಾಡೋ ಟೈಮ್ ಇದು. ಈ ಜಗತ್ತಲ್ಲಿ ನಾನ್ ತಪ್ಪು ಮಾಡ್ತಿದ್ದೀನಿ ಅಂತ ಗೊತ್ತಿದ್ದು ತಪ್ಪು ಮಾಡಿದ್ರೆ ಆ ತಪ್ಪಿಗೆ ಖಂಡಿತ ಕ್ಷಮೆ ಇಲ್ಲ. ಬರೀ ಯೋಚಿಸೋದ್ರಲ್ಲಿ ಏನಿದೆ ಅದನ್ನ ಆಚರಿಸ್ ನೋಡು, ಸಕ್ಸಸ್ ನೋಡ್ತೀಯಾ. ನಿನ್ಗೆ ನೀನ್ ಟೈಮ್ ಕೊಟ್ಕೋ, ನಿನ್ನನ್ನ ಇಂಪ್ರೂವ್ ಮಾಡ್ಕೊಳ್ಳೋಕೆ ಟೈಮ್ ಕೊಟ್ಕೋ. ಆ ಟೈಮೇ ಮುಂದೆ ನಿನ್ಗೆ ಗೌರವ ಕೊಡೋ ಹಾಗೆ ಮಾಡುತ್ತೆ. ನಿನ್ನ ಓದು, ನಿನ್ನ ನಾಲೆಡ್ಜ್ ನಿನ್ನನ್ನ ಕಂಪ್ಲೀಟ್ಲಿ ಡಿಫ್ರೆಂಟ್ ಪರ್ಸನ್ ಆಗಿ ಮಾಡುತ್ತೆ. ಯಾವಾಗ ಮಲಗ್ತೀಯಾ, ಯಾವಾಗ ಎದ್ದೇಳ್ತೀಯಾ, ಎಷ್ಟೊತ್ತಿಗೆ ತಿಂತೀಯಾ ಅನ್ನೋದು ಮುಖ್ಯ ಅಲ್ಲ. ಅಂದ್ಕೊಂಡ ರಿಸಲ್ಟ್ ಬಂತಾ ಅಷ್ಟೇ ಮುಖ್ಯ ಇಲ್ಲಿ. ಬೆಳಗ್ಗೆ ಜಲ್ದಿ ಯಾಕೆ ಎದ್ದೇಳ್ಬೇಕು, ಎದ್ದೇಳಿದ್ರೆ ಏನ್ ಸಿಗುತ್ತೆ ಅಂತ ಯೋಚಿಸೋರ ಮಧ್ಯದಲ್ಲಿ 4 ಗಂಟೆಗೆ ಎದ್ದು ಓದ್ತಿರೋ ಸಾವಿರಾರು ಸ್ಟೂಡೆಂಟ್ಸ್ ಇದಾರೆ. ನಿದ್ದೆ ಬರ್ತಿದೆ ಮಲಗ್ತೀನಿ ಅನ್ನೋರ ಮಧ್ಯದಲ್ಲಿ ಅಂದ್ಕೊಂಡಷ್ಟು ಓದಿ ಮುಗಿಸಿದ ಮೇಲೆನೆ ಮಲ್ಗೋದು ಅನ್ನೋ 16,000 ಸ್ಟೂಡೆಂಟ್ಸ್ ಇದಾರೆ. ಅದರ ಮಧ್ಯದಲ್ಲಿ ನೀನೇನನ್ನ ಮಾಡ್ತಿದೀಯಾ ಯೋಚಿಸು. ಈ ಸೋಷಿಯಲ್ ಮೀಡಿಯಾದ ಡಿಸ್ಟ್ರಕ್ಷನ್ ಏಜ್ ಅಲ್ಲಿ ನೀನು ಓದೋದ್ರ ಕಡೆ ಫೋಕಸ್ ಮಾಡೋದು ತುಂಬಾ ಮುಖ್ಯ. ಫ್ರೆಂಡ್ಸ್ ಜೊತೆ ತಿರುಗೋದಕ್ಕಿಂತ ಈಗ ನೀನು ಓದೋದು ಮುಖ್ಯ ಅಂತ ತಿಳ್ಕೊ. ವಾಟ್ಸಪ್ ಅಲ್ಲಿ ಚಾಟ್ ಮಾಡೋದಕ್ಕಿಂತ ನಿನ್ನ ಎಕ್ಸಾಮ್ ರಿಸಲ್ಟ್ ನ ಇನ್ನು ಬೆಟರ್ ಮಾಡ್ಕೊಳ್ಳೋದು ಮುಖ್ಯ ಅಂತ ತಿಳ್ಕೊ. ಇನ್ಸ್ಟಾಗ್ರಾಮ್ ನಲ್ಲಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನ ಸಾಲ್ವ್ ಮಾಡೋದು ಇಂಪಾರ್ಟೆಂಟ್ ಅಂತ ತಿಳ್ಕೊ. ಸಾಧ್ಯ ಅಸಾಧ್ಯಗಳ ನಡುವೆ ನಿಂತಿರೋದು ನೀನು. ನಿನ್ನ ಎಫರ್ಟ್ ಮಾತ್ರ ನಿನ್ನ ಲೈಫ್ ನ ಬಿಗ್ಗೆಸ್ಟ್ ಗೇಮ್ ಚೇಂಜರ್ ನೀನೇ. ಆ ಗೇಮ್ ಚೇಂಜಿಂಗ್ ಟೈಮ್ ಇದೆ. ಒಬ್ಬ ವಿದ್ಯಾರ್ಥಿ ಯೋಚಿಸಬೇಕಾಗಿರೋ ರೀತಿ, ನಾನು ನನ್ನ ಕನಸಿಗಾಗಿ ಕೆಲಸ ಮಾಡ್ತೀನಿ. ಇನ್ಮೇಲೆ ನಾನು ಡೈಲಿ ನನ್ನ ಡೆವಲಪ್ಮೆಂಟ್, ನನ್ನ ಗ್ರೋತ್ಗಾಗಿ ವರ್ಕ್ ಮಾಡ್ತೀನಿ. ನಾನು ನನ್ನ ಗೋಲ್ನ ರೀಚ್ ಆಗೋಕೆ ಕಮಿಟೆಡ್ ಆಗಿದ್ದೀನಿ. ನಾನು ನನ್ನ ಸ್ಟಡಿ ಗೋಲ್ನ ಅಚೀವ್ ಮಾಡೋಕೆ ಡೆಡಿಕೇಟೆಡ್ ಆಗಿದ್ದೀನಿ. ನನ್ನ ಲೈಫ್ನ ಪ್ರತಿ ಚಾಲೆಂಜ್ನು ಒಂದು ಆಪರ್ಚುನಿಟಿ ಆಗಿ ನೋಡ್ತೀನಿ. ನನ್ನ ಮೇಲೆ ನನಗೆ ನಂಬಿಕೆ ಇದೆ. ನಾನು ನನ್ನ ಮಿಸ್ಟೇಕ್ಸ್ ನಿಂದ ಕಲಿತೀನಿ. ನಾನು ಯಾವಾಗ್ಲೂ ಪಾಸಿಟಿವ್ ಆಗಿರ್ತೀನಿ. ನಾನು ನನ್ನ ಟೈಮ್ ನ ಎಫಿಷಿಯೆಂಟ್ ಆಗಿ ಬಳಸ್ಕೊಳ್ತೀನಿ. ನಾನು ನನ್ನ ಓದೋ ಈ ಪ್ರೊಸೆಸ್ ನ ಎಂಜಾಯ್ ಮಾಡ್ತೀನಿ. ನಾನು ನನ್ನ ಓದಲ್ಲಿ ಫೋಕಸ್ಡ್ ಆಗಿರ್ತೀನಿ. ನಾನು ಪ್ರತಿದಿನ ನನಗೆ ಸಿಗೋ ಆಪರ್ಚುನಿಟೀಸ್ಗೆ ರೆಡಿ ಆಗಿರ್ತೀನಿ. ನಾನು ನನ್ನ ಹಾರ್ಡ್ ವರ್ಕ್ ಡೆಡಿಕೇಶನ್ ನ ಜಾಸ್ತಿ ಮಾಡ್ತೀನಿ. ನಾನು ನನ್ನ ಸ್ಟ್ರೆಂತ್ ವೀಕ್ನೆಸ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ನಾನು ನನ್ನ ಅಚೀವ್ಮೆಂಟ್ಸ್ ಸಕ್ಸಸ್ ನ ಸೆಲೆಬ್ರೇಟ್ ಮಾಡ್ತೀನಿ. ನಾನು ನನ್ನ ಡ್ರೀಮ್ ನ ಆ ಆಸ್ಪಿರೇಷನ್ಗೆ ಹಾರ್ಡ್ ವರ್ಕ್ ಮಾಡೋಕೆ ತಯಾರಾಗಿದ್ದೀನಿ. ನಾನು ನನ್ನ ಸೆಲ್ಫ್ ಡಿಸಿಪ್ಲಿನ್ ನ ಮೇಂಟೈನ್ ಮಾಡ್ತೀನಿ. ನಾನು ನನ್ನ ಡಿಸಿಷನ್ಸ್ ನ ಯೋಚನೆ ಮಾಡಿ ತಗೊಳ್ತೀನಿ. ನಾನು ನನ್ನ ಕ್ರಿಯೇಟಿವ್ ಎಬಿಲಿಟೀಸ್ ನ ಎಕ್ಸ್ಪ್ಲೋರ್ ಮಾಡ್ತೀನಿ. ನಾನು ನನ್ನ ಫ್ರೆಂಡ್ಸ್ ಫ್ಯಾಮಿಲಿಗೆ ಸಪೋರ್ಟ್ ಮಾಡ್ತೀನಿ. ನಾನು ನನ್ನ ಗೋಲ್ಸ್ಗೋಸ್ಕರ ನನ್ನ ಎಫರ್ಟ್ ಯಾವ ಮಟ್ಟಕ್ಕೆ ಬೇಕಾದ್ರೂ ಇರುತ್ತೆ. ನಾನು ನನ್ನ ನಾಲೆಡ್ಜ್
ಸ್ಕಿಲ್ಸ್ನ ಕಾನ್ಸ್ಟೆಂಟ್ ಆಗಿ ಅಪ್ಡೇಟ್ ಮಾಡ್ಕೊಳ್ತಿರ್ತೀನಿ. ನಾನು ನನ್ನ ಜವಾಬ್ದಾರಿಯನ್ನ ನಿಭಾಯಿಸ್ತೀನಿ. ನಾನು ನನ್ನ ಪ್ಯಾಷನ್ನ ಫಾಲೋ ಮಾಡ್ತೀನಿ. ನಾನು ನನ್ನ ಅಚೀವ್ಮೆಂಟ್ಸ್ ನಿಂದ ಮೋಟಿವೇಟ್ ಆಗಿರ್ತೀನಿ. ನಾನು ನನ್ನ ಗ್ರೋತ್ ಲರ್ನಿಂಗ್ಗೆ ಪ್ರಿಯಾರಿಟಿ ಕೊಡ್ತೀನಿ. ನಾನು ನನ್ನ ತಪ್ಪುಗಳಿಂದ ಕಲಿತೀನಿ. ನಾನು ನನ್ನ ಫ್ಯೂಚರ್ ಗೋಲ್ಸ್ನ ನೋಡಬಲ್ಲೆ. ನಾನು ನನ್ನ ಅನುಭವವನ್ನ ನಾನಿನ್ನು ಮುಂದೆ ಹೋಗೋಕೆ ಸ್ಟೆಪ್ಪಿಂಗ್ ಸ್ಟೋನ್ ತರ ಯೂಸ್ ಮಾಡ್ತೀನಿ. ನಾನು ನನ್ನ ಪ್ರೊಡಕ್ಟಿವಿಟಿನ ಜಾಸ್ತಿ ಮಾಡ್ಕೊಳ್ಳೋಕೆ ಎಫರ್ಟ್ ಹಾಕ್ತೀನಿ. ನಾನು ನನ್ನ ಗುರಿಗೋಸ್ಕರ ಟೈಮ್ ಕೊಡ್ತೀನಿ. ನಾನು ಓದೋ ವಿಚಾರದಲ್ಲಿ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಹಾಕ್ತೀನಿ. ನಾನು ನನ್ನ ಸ್ಟಡಿ ಗೋಲ್ಗೋಸ್ಕರ ಪ್ಲಾನ್ ಮಾಡ್ತೀನಿ. ನಾನು ನನ್ನ ಎಮೋಷನ್ಸ್ನ ಮ್ಯಾನೇಜ್ ಮಾಡ್ತೀನಿ. ನನ್ನ ಗೋಲ್ಸ್ಗೆ ನನ್ನ ಡಿಸಿಪ್ಲಿನ್ ಅಪ್ರೋಚ್ ಇರುತ್ತೆ. ನಾನು ನನ್ನ ವಿಷನ್, ನನ್ನ ಮಿಷನ್ ಕ್ಲಿಯರ್ ಆಗಿ ಇಟ್ಕೊಳ್ತೀನಿ. ನಾನು ನನ್ನ ಓದಿನ ಎಫರ್ಟ್ಸ್ ಅದ್ರ ಬಗ್ಗೆ ಸೆಲ್ಫ್ ರೆಕಗ್ನೈಸ್ ಮಾಡ್ತೀನಿ. ನಾನು ನನ್ನ ಕನಸನ್ನ ಪೂರ್ತಿ ಮಾಡೋಕೆ ಫುಲ್ಲಿ ಡೆಡಿಕೇಟೆಡ್, ಫೋಕಸ್ಡ್, ಪ್ಯಾಷನೇಟ್ ಆಗಿದ್ದೀನಿ. ನಾನು ನನ್ನ ಪ್ರತಿದಿನವನ್ನ ಬೆಟರ್ ಮಾಡ್ಕೊಳ್ಳೋಕೆ ಪ್ರಯತ್ನಿಸ್ತೀನಿ. ನನಗೆ ನಂಬಿಕೆ ಇದೆ. ನನ್ನ ಓದಿನ ಮೂಲಕ ನಾನು ಇಷ್ಟಪಟ್ಟಿದ್ದೆಲ್ಲ ಪಡ್ಕೊಳ್ತೀನಿ. ನನಗೆ ನಂಬಿಕೆ ಇದೆ ನನ್ನ ಸಾಧನೆ ಬೇರೆಯವರಿಗೆ ಇನ್ಸ್ಪಿರೇಷನ್ ಆಗಿರ್ತೀನಿ ಅಂತ. ನಾನು ಸಾಧಿಸ್ತೀನಿ, ಗೆದ್ದೆ ಗೆಲ್ತೀನಿ. ನಾನು ಸೋಲೋಕೆ ಅಲ್ಲ, ಗೆಲ್ಲೋಕೆ ಹೊರಡ್ತಿದ್ದೀನಿ. ನೀನೊಬ್ಬ ಸ್ಟೂಡೆಂಟಾ ಆಗಿದ್ರೆ ಕೇಳು, ಈಗ ಟೈಮ್ ಬಂದಿದೆ ಕಣ್ ತೆರೆಯೋಕೆ. ಈಗ ಟೈಮ್ ಬಂದಿದೆ ಮುಂದೆ ಹೋಗೋಕೆ. ನಿನ್ನನ್ನ ನೀನ್ ಕೇಳ್ಕೋ. ಓದೋಕೆ ಪ್ರಯತ್ನ ಪಡ್ತಿದ್ಯಾ ಅಥವಾ ಟೈಮ್ ಪಾಸ್ ಮಾಡ್ತಿದ್ಯಾ? ನೀನ್ ಹೇಳ್ತೀಯಾ ಓದೋಕೆ ಮನಸ್ಸಿರಲ್ಲ, ಮನಸ್ಸು ಹೇಳುತ್ತೆ ಫೋನ್ ಯೂಸ್ ಮಾಡೋ, ನಿದ್ದೆ ಬರುತ್ತೆ, ಫ್ರೆಂಡ್ಸ್ ಕರಿತಿದ್ದಾರೆ ನಾಳೆ ಓದ್ತೀನಿ ಅಂತ. ಟೈಮ್ ಕಳಿತಿದ್ಯಾ, ದಿನ ಕಳಿತಿದ್ಯಾ, ವಾರಗಳು ಕಳಿತಿದೆ. ಒಂದಿನ ರಿಸಲ್ಟ್ ಬರುತ್ತೆ. ಆ ರಿಸಲ್ಟ್ ಬಂದಾಗ ನಿನ್ ಮುಖದ ಮೇಲೆ ಹೊಡೆದಂಗಿರುತ್ತೆ. ನಿನ್ನ ಮಾರ್ಕ್ಸ್ ಬೇರೆಯವ್ರಿಗೆ ತಮಾಷೆ, ಅಪ್ಪನ ಅಸಹಾಯಕತೆ, ಅಮ್ಮನ ಕಣ್ಣಲ್ಲಿ ದುಃಖದ ಕಣ್ಣೀರು. ಇದನ್ನ ನೋಡೋಕೆ ಆಸೆ ಪಡ್ತಿದ್ಯಾ? ಬೆಳಗ್ಗೆ ನೀನ್ ಎದ್ದೇಳ್ತೀಯಾ, ಅಲಾರಾಮ್ ಆಫ್ ಮಾಡಿ ಮತ್ತೆ ಮಲಗ್ತೀಯಾ. ಯಾಕಂದ್ರೆ ನಿನ್ಗೆ ಈಗ್ಲೂ ಅನ್ನಿಸ್ತಿದೆ ತುಂಬಾ ಟೈಮ್ ಇದೆ ಅಂತ. ಆದ್ರೆ ಒಂದಂತೂ ನಿಜ, ಈ ಟೈಮ್ ಯಾರಿಗೂ ಕಾಯಲ್ಲ. ನೀನ್ ಮಲ್ಗೆ ಇರ್ತೀಯ, ಆದ್ರೆ ಈ ಪ್ರಪಂಚ ಓಡ್ತಿರತ್ತೆ. ನಿನ್ನಂತ ಲಕ್ಷಾಂತರ ಸ್ಟೂಡೆಂಟ್ಸ್ ಇದಾರೆ, ನಿಂತರನೇ ಆಲೋಚನೆ ಬರುತ್ತೆ. ಬಟ್ ಆದ್ರೂ ಅವ್ರು ಬುಕ್ಸ್ ಓಪನ್ ಮಾಡ್ತಿದ್ದಾರೆ. ಆದ್ರೆ ನೀನಿನ್ನು ಯೋಚಿಸ್ತಿದ್ಯಾ ಏನ್ ಮಾಡ್ಲಿ ಅಂತ. ಒಂದು ನೆನ್ಪಿಟ್ಕೋ, ನಿನ್ನ ಕನಸು ನಿನ್ನಿಂದ ಎಫರ್ಟ್ ಕೇಳ್ತಿದೆ. ನಿನ್ನ ಲಕ್ಷ್ಯ ನಿನ್ನಿಂದ ಬಲಿದಾನ ಕೇಳ್ತಿದೆ. ಇದೇ ನೀನು ಮತ್ತು ನಿನ್ನ ಕನಸಿನ ನಡುವೆ ಇರೋ ಬಿಗ್ಗೆಸ್ಟ್ ಗ್ಯಾಪ್. ಯಾವ ಸ್ಟೂಡೆಂಟ್ಸ್ ಪ್ರತಿದಿನ ಓದ್ತಾನೋ ಆತ ಎಕ್ಸಾಮ್ ರಿಸಲ್ಟ್ ದಿನಾನೋ ಖುಷಿಯಾಗಿರ್ತಾನೆ. ಯಾವ ಸ್ಟೂಡೆಂಟ್ ಪ್ರತಿದಿನ ಮಲಗಿರ್ತಾನೋ ಎಕ್ಸಾಮ್ ರಿಸಲ್ಟ್ ದಿನಾನೋ ಅಳ್ತಾನೆ ಇರ್ತಾನೆ. ಇದೇ ಟೈಮ್ ಬುಕ್ ತೆಗೆದು ಓದೋಕೆ ಸ್ಟಾರ್ಟ್ ಮಾಡು. ನಾನು ಸೋಲನ್ನ ಒಪ್ಕೊಳ್ಳಲ್ಲ, ನಾನು ಪ್ರತಿದಿನ ಬೆಟರ್ ಮಾಡ್ಕೊಳ್ತೀನಿ. ನಿನ್ನ ಕನಸು ನಿನ್ಗೆ ಪ್ರತಿದಿನ ಹೇಳ್ತಿದೆ, ಕೇಳಿಸ್ತಿಲ್ವಾ ನಿನ್ಗೆ? ಡೈಲಿ ನೀನು ಓದೋದನ್ನ ಪೋಸ್ಟ್ಪೋನ್ ಮಾಡ್ತಿರೋ, ಆದ್ರೆ ಅಲ್ಲೊಬ್ಬ ಬೇರೆ ಸ್ಟೂಡೆಂಟ್ ಡೈಲಿ ಓದ್ತಾ ನಿನ್ನ ಕನಸನ್ನ ಕಿತ್ಕೊಳ್ತಾನೆ. ನಿನ್ಗಿಂತ ಕಡಿಮೆ ಟ್ಯಾಲೆಂಟೆಡ್ ಬಟ್ ನಿನ್ಗಿಂತ ಜಾಸ್ತಿ ಎಫರ್ಟ್ ಆಗ್ತಿದ್ದಾನೆ. ನೀನ್ ಹೇಳ್ತೀಯಾ ನನ್ನ ಹತ್ರ ಟೈಮ್ ಇಲ್ಲ, ಬಟ್ ಆ ಹುಡುಗನ ಹತ್ರನೂ ಇರೋದು ಇದೇ 24 ಗಂಟೆ. ಡಿಫ್ರೆನ್ಸ್ ಇಷ್ಟೇ, ಆತನಿಗೆ ಪ್ರತಿ ಸೆಕೆಂಡು ಇಂಪಾರ್ಟೆಂಟ್, ಆದ್ರೆ ನೀನು ಪ್ರತಿ ಸೆಕೆಂಡ್ ವೇಸ್ಟ್ ಮಾಡ್ತಿದ್ಯಾ. ನಿನ್ನೊಳಗೆ ಆ ಬೆಂಕಿ, ಆ ಕಿಚ್ಚು ಹಾರೋ ರೀತಿ ಮಾಡ್ಬೇಡ. ನೀನ್ ಚಿಕ್ಕವನಿದ್ದಾಗ ನಡಿಬೇಕಾದ್ರೆ 100 ಸತಿ ಬಿದ್ದಿರ್ತೀಯ, ಆದ್ರೆ ನಡೆಯೋದನ್ನ ನಿಲ್ಸ್ಲಿಲ್ಲ ಅಲ್ವಾ? ಆದ್ರೆ ಈಗೇಕೆ ನಿಲ್ತಿದ್ಯಾ? ಆದ್ರೆ ಈಗ್ಯಾಕೆ ಸೋಲನ್ನ ಒಪ್ಕೊಳ್ತೀಯಾ? ಆದ್ರೆ ಈಗ್ಯಾಕೆ ನನ್ ಕೈಯಲ್ಲಿ ಆಗಲ್ಲ ಅಂತ್ಯಾ? ನಿನ್ನೊಳಗೆ ನಿನ್ನ ಗುರಿ ಮುಟ್ಟೋಕೆ ಬೇಕಿರೋ ಅಷ್ಟು ಶಕ್ತಿ ನಿನ್ನೊಳಗೆ ಇದೆ. ನಿನ್ನ ಅಪ್ಪ ಅಮ್ಮನ ಕಣ್ಣನ್ನ ನೋಡು, ನಿನ್ ಮೇಲೆ ಎಷ್ಟೊಂದು ಭರವಸೆ ಇಟ್ಕೊಂಡಿದ್ದಾರೆ. ಅವರು ಕೇವಲ ನಿನ್ ಮೇಲೆ ನಂಬಿಕೆ ಅಲ್ಲ, ಅವರ ಕನಸನ್ನ ನಿನ್ನ ಕನಸಿನ ಜೊತೆ ಜೋಡಿಸಿದ್ದಾರೆ. ಆದ್ರೆ ನೀನೇನ್ ಮಾಡ್ತಿದ್ಯಾ? ಫೋನ್ ಯೂಸ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ಯಾ. ಈ ದೇಶಕ್ಕೆ ನಿನ್ ತಂದೆ ತಾಯಿಗೆ ಬೇಕಾಗಿರೋದು ಒಬ್ಬ ಸ್ಟೂಡೆಂಟ್ ತನ್ನ ನಿದ್ದೆಗಿಂತ ತನ್ನ ಮುಂದಿನ ಭವಿಷ್ಯ ಅನ್ನೋರು. ಒಬ್ಬ ಸ್ಟೂಡೆಂಟ್ ನಾನ್ ಬದಲಾಗ್ತೀನಿ, ನನ್ನ ಹಣೆ ಬರಹನ ನಾನೇ ಬದಲಾಯಿಸ್ಕೊಳ್ತೀನಿ, ನಾನ್ ಸೋಲಲ್ಲ, ನಾನು ಯುದ್ಧ ಮಾಡಿ ಗೆಲ್ತೀನಿ, ನಾನು ನನ್ನ ಸೋಂಬೇರಿತನದ ಮೇಲೆ ಗೆಲ್ತೀನಿ, ನನ್ನನ್ನ ಹಿಂದಕ್ಕೆ ಎಳೆಯೋ ಪ್ರತಿ ವಿಷಯದ ವಿರುದ್ಧ ಗೆಲ್ತೀನಿ ಅಂತ ನಿನ್ನನ್ನ ನೀನೊಂದು ಪ್ರಶ್ನೆ ಕೇಳ್ಕೊ. ನಿನ್ಗೆ ನಿಜವಾಗ್ಲೂ ನಿನ್ನ ಕನಸಿನ ಬಗ್ಗೆ ಪ್ರೀತಿ ಇದೆಯಾ ಅಂತ ಉತ್ತರ ಹೌದು ಅಂತ ಆದ್ರೆ ಯಾರಿಗೋಸ್ಕರ ಕಾಯ್ತಿದ್ಯಾ? ಇದೇ ಜೀವನ, ಇದೇ
ಕನಸು, ಎದ್ದೇಳು, ಓಡು. ನೀನ್ ಯಾವ ರೀತಿ ಮಾಡ್ಬೇಕಂದ್ರೆ ಇಡೀ ಜಗತ್ತೇಳ್ಬೇಕು, ಇವನೇ ನಿಜವಾದ ಹಾರ್ಡ್ ವರ್ಕಿಂಗ್ ಸ್ಟೂಡೆಂಟ್ ಅಂದ್ರೆ ಅಂತ. ಇಲ್ಲಿಂದಾಚೆ ಸೋಂಬೇರಿತನ ಇಲ್ಲ, ನೀನ್ ಅಂದ್ಕೊಂಡಿದ್ದನ್ನ ಪಡ್ಕೊಳ್ಳೋದಷ್ಟೇ.